ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಂದ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಪೌರ ಕಾರ್ಮಿಕರಿಗೆ ಬಿರಿಯಾನಿ ಊಟ. ಚಿಂತಾಮಣಿ ಶಾಸಕ ಎಂ ಕೃಷ್ಣಾರೆಡ್ಡಿಯವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಸಕರ ಅಭಿಮಾನಿಗಳು ಹಾಗೂ ಜೆಡಿಎಸ್ ಮುಖಂಡರಾದ ವಿ ಅಮರ್, ಸಂತೆಕಲ್ಲಹಳ್ಳಿ ಮಹೇಶ್, ಅಮಾನ್ ಮತ್ತು ನವೀದ್ ರವರು ಗಿಡ ನೆಡುವ ಕಾರ್ಯಕ್ರಮ ಮತ್ತು ನಗರಸಭೆಯ ಪೌರ ಕಾರ್ಮಿಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಇಂದು ಕಲ್ಪಿಸಿದ್ದರು. ತಾಲೂಕಿನ ಕೈವಾರದ ಶಾಮರಾವ್ ಹೊಸಪೇಟೆ ಸಮೀಪದ ಕೀರ್ತಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಮುಖಂಡರು ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು, ಪ್ರತಿ ಹುಟ್ಟುಹಬ್ಬ ಸಂದರ್ಭದಲ್ಲಿ ಗಿಡಗಳನ್ನು ನೆಡುವಂತೆ ನಾನು ಹೇಳುತ್ತಿದ್ದೆ. ಇಂದು ಇಲ್ಲಿ ನಮ್ಮ ಮುಖಂಡರು ಗಿಡ ನೆಡಲು ಸ್ಥಳ ನಿಗದಿ ಮಾಡಿರುವ ಸ್ಥಳ ನೋಡಿ ತುಂಬ ಸಂತೋಷವಾಗಿದೆ ಎಂದ ಶಾಸಕರು ಗಿಡ ಮರ ಬೆಳೆಸುವುದರಿಂದ ಆಗುವ ಲಾಭಗಳ ಬಗ್ಗೆ ಮತ್ತು ವಾತಾವರಣದ ಬಗ್ಗೆ ಸವಿವರವಾಗಿ ವಿವರಿಸಿದರು. ಇನ್ನು ಇದಕ್ಕೂ ಮುನ್ನ ಶಾಸಕರು ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡರಾದ ವಿ ಅಮರ್, ಸಂತೆಕಲ್ಲಹಳ್ಳಿ ಮಹೇಶ್ ಮತ್ತು ಅಮಾನ್ ಮತ್ತು ನವೀದ್ ರವರು ನಗರಸಭೆಯ ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದ ಬಿರಿಯಾನಿ ಊಟದ ವ್ಯವಸ್ಥೆಗೆ ಚಾಲನೆ ನೀಡಿ ಎಲ್ಲ ಪೌರ ಕಾರ್ಮಿಕರಿಗೆ ಬಿರಿಯಾನಿ ಪ್ಯಾಕೆಟ್ ಮತ್ತು ಒಂದು ಬಾಟಲ್ ನೀರು ವಿತರಣೆ ಮಾಡಿದರು. ಇನ್ನು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ಡಿವೈಎಸ್ಪಿ ಲಕ್ಷ್ಮಯ್ಯ, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಗ್ರಾಮಾಂತರ ಠಾಣೆಯ PSI ನರೇಶ್ ನಾಯ್ಕ್ ಸೇರಿದಂತೆ ಹಲವಾರು ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ಮತ್ತು ಜೆಡಿಎಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದ ಬಿರಿಯಾನಿ ವಿತರಣಾ ಕಾರ್ಯಕ್ರಮದಲ್ಲಿ ನಗರಸಭೆಯ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ಸೇರಿದಂತೆ ಜೆಡಿಎಸ್ ಮುಖಂಡರು, ನಗರಸಭೆಯ ಪೌರಾಯುಕ್ತ ಚೇತನ್ ಕೊಳ್ವಿ, ನಗರಸಭೆಯ ಪರಿಸರ ಕಾರ್ಯಪಾಲಕ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಿಜವಾಗ್ಲೂ ಕೂಡ ನನಗಂತೂ ಭಾಳ ಖುಷಿ ಆಗ್ತದೆ. ನಾನು ಈಗ DYSP ಮತ್ತು ಆನಂದ್ ಅವರು ಮಾತಾಡ್ತಾ ಇದ್ವಿ, ಈ ಎಷ್ಟು ಸುಂದರವಾದಂಥ ಒಂದು ಪರಿಸರ ಇದೆ ಇಲ್ಲಿ. ಅಂದರೆ ಮಕ್ಕಳಿಗೆ ಓದೋದಕ್ಕೆ ಇಲ್ಲಿ ಶಿಕ್ಷಕರು ಎಷ್ಟು ಗುಣಮಟ್ಟವಾದಂಥ ಶಿಕ್ಷಣವನ್ನು ಅವರಿಗೆ ಕೊಡ್ತಾರೆ. ಬಹುಶಃ ಇದು ಪರಿಸರ ಕೂಡ ಅವರಿಗೆ ಹೆಚ್ಚು ಒಂದು ಉತ್ಸಾಹ ಬರುವಂಥ ಒಂದು ವಾತಾವರಣ ಇಲ್ಲಿದೆ. ಹಾಗಾಗಿ ಇಂಥ ವಾತಾವರಣದಲ್ಲಿ ಇವತ್ತು ಹುಟ್ಟುಹಬ್ಬದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಅಮರು ಮತ್ತು ಸ್ನೇಹಿತರೆಲ್ಲರೂ ಕೂಡ ಇವತ್ತು ಇಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ನಾನು ಒಳಗಡೆ ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಇದೆಲ್ಲ ನೋಡಿದಾಗ, ಈ ಪರಿಸರ ನೋಡಿದಾಗ ಭಾಳ ಖುಷಿ ಆಗ್ತದೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಅವರವರ ಹುಟ್ಟುಹಬ್ಬದಲ್ಲಿ 10 ಗಿಡಗಳನ್ನು ನೆಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತೇವೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಕಳೆದ ನಾವು ಮಾರ್ಚಿನಿಂದ ಕೂಡ ಯಾರೂ ನಾವು ಸ್ವತಂತ್ರವಾಗಿ ಎಲ್ಲೋ ಒಂದು ಕಡೆ ಒಳ್ಳೆಯ ಖುಷಿಯಾಗಿ ಒಂದು ಕಾರ್ಯಕ್ರಮ ಮಾಡುವ ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆದರೆ ಕೋವಿಡ್-19 ಅನ್ನುವಂಥದ್ದನ್ನು ಬಹುಶಃ ಇವತ್ತು ನಮ್ಮನ್ನಷ್ಟೇ ಅಲ್ಲ, ಇಡೀ ದೇಶ, ಪ್ರಪಂಚ ಎಲ್ಲರನ್ನೂ ಕೂಡ ಇವತ್ತು ಕಾಡ್ತಾ ಇದೆ. ಆದರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಆತ್ಮೀಯ ಸ್ನೇಹಿತರನ್ನ ಕೂಡ ಇವತ್ತು ಆಕ್ಸಿಜನ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಇದರಿಂದ ಬಹಳಷ್ಟು ಜನರನ್ನ ಇವತ್ತು ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ನಾವು ನಮಗೆ ಮಾರ್ಚ್ನಿಂದ ಇದು ಕಾಣಿಸಿದ್ರೆ ಕೂಡ ನಾವು ಹಿಂದೆಯಿಂದ ಕೂಡ ಹೇಳ್ತಾ ಇದ್ದೇವೆ, ನಾವು ಮರಗಳನ್ನು ಬೆಳೆಸಬೇಕು, ಗಿಡಗಳನ್ನು ನೆಡಬೇಕು ಅಂತ ಹೇಳಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ನಮಗೊಂದು ಒಳ್ಳೆ ಆಕ್ಸಿಜನ್ ಕೊಡುವಂಥ ಒಂದು ಗಿಡ. ಆಕ್ಸಿಜನ್ ಅಷ್ಟೇ ಅಲ್ಲ, ಇವತ್ತು ದೇವರಿಗೆ ಹೂವು ಕೊಡುತ್ತೆ, ಪಕ್ಷಿಗಳಿಗೆ ಹಣ್ಣುಗಳನ್ನು ಕೊಡುತ್ತೆ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಅಂದರೆ ಇವತ್ತು ಒಂದು ಸುಂದರವಾದಂಥ ಒಂದು ಕಟ್ಟಡ, ಯಾವುದಾದ್ರೂ ಒಂದು ಬಿಲ್ಡಿಂಗು ಅಂದರೆ ಒಂದು ಮನೆ ಇದ್ದರೆ, ಬರೀ ಮನೆ ಇದ್ದರೆ ಅದಕ್ಕೆ ಅಷ್ಟು ಅಂದವಾಗಿ ಕಾಣೋದಿಲ್ಲ. ಆ ಮನೆ ಹತ್ರ ಒಂದು 4 ಗಿಡಗಳು ನೆಟ್ಟಾಗ ಅದು ಮರಗಳಾದರೆ ಬಹುಶಃ ಆ ಗಿಡಗಳಿಂದ, ಆ ಮರಗಳಿಂದ ಕಟ್ಟಡ ಕೂಡ, ಆ ಒಂದು ಮನೆ ಕೂಡ ಅಂದವಾಗಿ ಕಾಣುವಂಥದ್ದು. ಅದರ ಇಷ್ಟೇ ಅಲ್ಲ, ನಾವು ಇವತ್ತು ಬರಡು ಭೂಮಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ನಮಗೆ ನೀರಿಲ್ಲ. ಆನಂದ್ ಅವರು ಹೇಳಿದಾಗ ನೀರಿಲ್ಲ. ನಮಗೆ ನೀರು ಬೇಕು ಅಂತ ಹೇಳಿದ್ರೆ ಹೆಚ್ಚು ಗಿಡಗಳನ್ನು ಬೆಳೆಸಬೇಕು. ಹೆಚ್ಚು ಗಿಡಗಳನ್ನು, ಮರಗಳನ್ನು ಹೆಚ್ಚು ಬೆಳೆಸಿದಾಗ ಆಕಾಶದಲ್ಲಿ ಓಡುವಂಥ ಮೇಘಗಳನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮರಕ್ಕೆ ಮಾತ್ರ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಒಪ್ಪಬೇಕಾಗ್ತದೆ. ಆಕಾಶದಲ್ಲಿ ಓಡುವಂಥ ಮೇಘಗಳನ್ನು
ತಡೆದು ನಿಲ್ಲಿಸಿ ನಮಗೆ ಮಳೆ ಬೀಳುವಂಥದ್ದಿದ್ರೆ ಅದು ಮರಗಳಿಂದ. ಹಾಗಾಗಿ ಹೆಚ್ಚು ಮರಗಳನ್ನ ನಾವು ಬೆಳೆಸುವಂಥದ್ದಾಗಬೇಕು. ನಾವು ಯಾವುದೇ ಒಂದು ಕಟ್ಟಡ ಅಂದ ಕಾಣಬಹುದು, ಪಕ್ಷಿಗಳಿಗೆ ಒಂದು ಹಣ್ಣುಗಳು, ದೇವರಿಗೆ ಹೂವು ಸಿಗುವಂಥದ್ದು, ನಮಗೆ ಒಳ್ಳೆ ಆಕ್ಸಿಜನ್ ಸಿಗುವಂಥದ್ದು ಮರದ್ದು ಅಷ್ಟೇ ಅಲ್ಲ. ನಾವು ಪೂರ್ತಿ ಇವತ್ತು ಯಾರಾದರೂ ಆಯಾಸವಾಗಿ ಬಂದು ಅಲ್ಲಿ ಆ ಮರದ ಕೆಳಗಡೆ ಕುಂತ್ಕೊಂಡ್ರೆ ಅವರ ಆನಂದ ಆಗುತ್ತೆ. ಅಂದರೆ ಆ ಪಕ್ಷಕ್ಕೆ ಯಾವುದೇ ಒಂದು ಪಕ್ಷಭೇದ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮದ ಭೇದ ಇಲ್ಲ, ಯಾವುದೇ ನಿಷ್ಕಲ್ಮಶವಾಗಿ ಯಾರೇ ಬಂದರೂ ಕೂಡ ಅವರಿಗೆ ಒಂದು ಒಳ್ಳೆ ಆಯಾಸವಾಗಿರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡುವಂಥ ಒಂದು ಮರ. ಅಂದರೆ ಈಗ ನಮ್ಮಲ್ಲಿ ಎಷ್ಟೋ ಕಲ್ಮಶಗಳು ನಾವು ತುಂಬಿಕೊಂಡಿರ್ತೇವೆ, ಆದರೆ ಆ ಮರಕ್ಕೆ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಮರಗಳನ್ನು ಬೆಳೆಸಬೇಕು. ಆ ಮರ ಪೂರ್ತಿ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಕೂಡ ಇವೆಲ್ಲವನ್ನು ಕೂಡ ನಮಗೆ ಕೊಡುತ್ತೆ. ಕಡೆ ಮಾಡಿದಾಗ ಈ ಮರ ಇಷ್ಟೇ ಇನ್ನು ಇಲ್ಲಿ ಇಲ್ಲ ಅಂದಾಗ ಕಟಾವು ಮಾಡಿದಾಗ ಸೌದೆ ಆಗಿ ನಾವು ಬಳಸ್ಬೋದು. ಅಥವಾ ಯಾರಾದರೂ ಮೃತಪಟ್ಟಿದ್ರೆ ಅದನ್ನು ಸುಡುವಂಥದ್ದಕ್ಕೂ ಕೂಡ ಆಗ್ಬೋದು. ಮತ್ತೆ ಅದರ ಇಜ್ಜಿಲಾಗುತ್ತೆ, ಆ ಇಜ್ಜಿಲಿಂದ ಮತ್ತೆ ಬೂದಿ ಆಗುತ್ತೆ, ಆ ಬೂದಿನ ತಗೊಂಡು ಬಂದು ಮತ್ತೆ ಗಿಡಕ್ಕೆ ಹಾಕುವಂಥದ್ದು. ಅಂದರೆ ಒಂದು ಮರದಿಂದ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು, ಯಾವೆಲ್ಲ ಎಷ್ಟು ಅನುಕೂಲತೆಗಳು ಇವತ್ತು ಆ ಮರಗಳಿಂದ ಇದೆ ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರು ಹುಟ್ಟು ಹಬ್ಬ ಅಂತ ಅಲ್ಲ, ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ನೆಪ ಇಟ್ಕೊಂಡು ನಾವು 10 ಗಿಡಗಳನ್ನು ನೆಡ್ತಾ ಇದ್ರೆ ಬಹುಶಃ ನಮ್ಮ ತಾಲೂಕು ನೋಡೋದಕ್ಕೂ ಕೂಡ ಇವತ್ತು ಹಸಿರು ಚಿಂತಾಮಣಿ ಅಂತ ನಾವೇನು ಕರಿತೀವಿ, ಹಾಗೆ ಹಸಿರು ನಾವು ಇಡೀ ತಾಲೂಕೆಲ್ಲ ನೋಡಿ. ಇವತ್ತು ಮಳೆ ಬಂದರೆ ನೋಡ್ಬೇಕು ನೀವು, ಬೆಂಗಳೂರಿಂದ ನಾವು ಬಂದರೆ ಎಷ್ಟು ಗ್ರೀನ್ರಿ ಎರಡೂ ಕಡೆ, ಅಷ್ಟು ಅಂದವಾಗಿರುತ್ತೆ. ಆ ರಸ್ತೆಯಲ್ಲಿ ಬರಬೇಕಾದ್ರೆ ಅಷ್ಟು ಒಂದು ಸಾರಿ ಮಳೆ ಬಿದ್ದರೆ ಆ ರೀತಿ ನಾವು ಹೆಚ್ಚು ಗಿಡಗಳನ್ನು ಬೆಳೆಸುವಂಥದ್ದನ್ನು ರೂಢಿ ಮಾಡ್ಕೊಳ್ಬೇಕು. ಈ ಹುಟ್ಟು ಹಬ್ಬ ಅಂತಲ್ಲ, ಯಾವುದೇ ಒಂದು ಕಾರ್ಯಕ್ರಮ, ಏನೇ ಒಂದು ಕಾರ್ಯಕ್ರಮ ಮಾಡಿದಾಗ ಆ 4-6 ಗಿಡಗಳನ್ನು ಹಾಕಿದಾಗ ಬಹಳ ಒಂದು ಒಳ್ಳೆ ಸುಂದರವಾದಂಥ ಒಂದು ಪರಿಸರದಲ್ಲಿ ನಾವೆಲ್ಲರೂ ಕೂಡ ಬೆಳೆದು ನಿಲ್ಲಬಹುದು. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಆ ಕೆಲಸ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಇಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ.